ಗುಡ್ ಮಾರ್ನಿಂಗ್, ನಮಸ್ತೆ. ಕಲಾತ್ಮಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಲೇಜ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಲೇಜಲ್ಲಿ ಈ ಥರ ಎಲ್ಲ ಇಟ್ಕೊಂಡು ಖುಷಿಯಾಗಿ ಅಡುಗೆ ಮಾಡ್ತೀವಿ. ಈ ಥರ ಇದು ನಮ್ಮ ಹೊಲದಲ್ಲಿ ಬೆಳೆದಿರೋ ಹಸಿಮೆಣಸು, ಆರ್ಗ್ಯಾನಿಕ್ಕು, ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿ ಹೇಗಿದೆ ಹಸಿಮೆಣಸು. ಇದು ನುಗ್ಗೆ ಸೊಪ್ಪು, ಮನೆಯಲ್ಲೇ ಹೊಲದಲ್ಲಿ ಮನೆ ಹಿತ್ತಲಲ್ಲಿ ಬೆಳೆದಿರೋ ನುಗ್ಗೆ ಸೊಪ್ಪು. ಇದು ನುಗ್ಗೆಕಾಯಿ, ಇದು ಸೌತೆಕಾಯಿ, ಕುಕುಂಬರ್, ಹಾಗೆ ಇದು ದೊಣ್ಣೆಕಾಯಿ, ಕ್ಯಾಪ್ಸಿಕಮ್ ಅಂತಾರಲ್ಲ ಆ ಥರ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ರೊಟ್ಟಿ, ಚಪಾತಿ ಇದಕ್ಕೆಲ್ಲ ಇದು ಮಾಡೋದು. ಇದು ಕಾಂಬಿನೇಷನ್. ಹೆಸರು ಕಾಳು ಹಾಕಿದ್ದೀನಿ ಇವಾಗ ಪಲ್ಯ ಮಾಡಲಿಕ್ಕೆ. ಇದರಲ್ಲಿ ಸೊಪ್ಪು ಹಾಕಿಬಿಟ್ಟು, ನುಗ್ಗೆ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು. ಇದನ್ನು ಎರಡೂ ಸೇರಿಸ್ಬಿಟ್ಟು ಪಲ್ಯ ಮಾಡೋದು ಹೆಲ್ತಿಗೆ ತುಂಬ ಒಳ್ಳೆಯದು. ವಿಲೇಜ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ಕಾಂಬಿನೇಷನ್. ಇದನ್ನು ಬೇಯಿಸ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಎರಡೂ ಸೇರಿಸ್ಬಿಟ್ಟು ಸೊಪ್ಪು, ನುಗ್ಗೆ ಸೊಪ್ಪು, ಹೆಸರು ಕಾಳು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೋದು. ಈರುಳ್ಳಿ, ಟೊಮೊಟೊ, ಇದು ಹಸಿಮೆಣಸು, ಇದನ್ನೆಲ್ಲ ಮಿಕ್ಸಿ ಮಾಡಿ, ಜೀರಿಗೆ, ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸಿ ಮಾಡಿ, ಸ್ವಲ್ಪ ಕಾಯಿ ಬೇಕಾದರೂ ಕಾಯಿ ಹಾಕ್ಕೋಬೋದು ಮಾಡೋದು. ಇದು ದೊಣ್ಣೆಕಾಯಿ ರೊಟ್ಟಿಗೆ. ಇದು ಹುರಿದುಬಿಟ್ಟು ಉಪ್ಪು ತುಂಬಿಬಿಟ್ಟು ಮಾಡೋ ಅಂಥ ರೆಸಿಪಿ ಇದು. ಹಾಗೆ ಉಪ್ಪು ತುಂಬಿಬಿಟ್ಟು ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲ ತಿನ್ಬೋದು ಇದು. ಹಾಗೆ ಇದರಲ್ಲಿ ಗುರಳು ಪುಡಿ, ಶೇಂಗಾ ಪುಡಿ, ಉಪ್ಪು ಹಾಕಿ ತುಂಬಿಬಿಟ್ಟು ಎಣ್ಣೆಲಿ ಹಾಕಿ ಹುರಿಯೋದು. ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಎಣ್ಣೆಗಾಯಿ ಮಾಡಲಿಕ್ಕೆ. ಇದರಲ್ಲಿನೂ ಗುರಳು ಪುಡಿ, ಶೇಂಗಾ ಪುಡಿ ಇದೆಲ್ಲ ಹಾಕ್ಬಿಟ್ಟು ತುಂಬಿಬಿಟ್ಟು ರೊಟ್ಟಿ ಜೊತೆ ಮಾಡ್ಬೋದು. ಇದು ವಿಲೇಜ್ ರೆಸಿಪಿ ಮಾಡಲಿಕ್ಕೆ ಬಳಸುವಂಥ ಸಾಮಗ್ರಿಗಳು. ದಿನ ಪ್ರತಿಯೊಬ್ಬರು ರೊಟ್ಟಿ ಚಪಾತಿ ಮಾಡೋರೆಲ್ಲ ಉತ್ತರ ಕರ್ನಾಟಕದಲ್ಲಿ ಈ ಥರ ಎಲ್ಲ ರೆಸಿಪಿ ರೆಡಿ ಮಾಡ್ತಾರೆ. ಹಸಿಮೆಣಸಿನ್ಕಾಯಿ, ಸೊಪ್ಪುಗಳು, ಕಾಳುಗಳು ಇದೆಲ್ಲ ಡೈಲಿ ಇರೋದೆ ನಮ್ಮ ಮನೇಲಿ. ಈ ಥರ ಎಲ್ಲ ಮಾಡ್ತೀವಿ. ಈ ರೆಸಿಪಿ ಹೇಗೆ ತಯಾರು ಮಾಡೋದು ಅಂತ ನಿಮಗೆ ತಿಳಿಸಿದ್ದೀನಿ. ಇದು ನುಗ್ಗೆ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು. ತಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.